ಮುನ್ರತ್ನ ಮೊನ್ನೆ ತಾನೇ ಜಾತಿ ನಿಂದನೆ ಕೇಸ್ನಲ್ಲಿ ಲಾಕ್ ಆಗಿದ್ದಂತ ಶಾಸಕ ಮುನ್ರತ್ನ ಜೈಲ್ ಸೇರಿದ್ದರು. ಸದ್ಯ ಬೇಲ್ ಸಿಕ್ತು ಅಂತ ನಿಟ್ಟುಸಿರು ಬಿಡೋ ಹೊತ್ತಲ್ಲೇ ಮುನಿ ಸುತ್ತ ಹನಿ ಕಹಾನಿ ಸುತ್ತಕೊಂಡಿದೆ. ಬಿಜೆಪಿ ಶಾಸಕ ಮುನ್ರತ್ನ ವಿರುದ್ಧ ಅತ್ಯಾಚಾರದ ಆರೋಪ ಕೇಳಿಬಂದಿದ್ದು ಕಗ್ಲಿಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಅಷ್ಟೇ ಅಲ್ಲ, ತನ್ನ ರಾಜಕೀಯ ವಿರೋಧಿಗಳಿಗೆ ಮುನ್ರತ್ನ ಏಡ್ಸ್ ಹಬ್ಬಿಸ್ತಾ ಇರುವಂತ HIV ಹಬ್ಬಿಸ್ತಾ ಇರುವಂತದ್ರ ಕುರಿತು ಕೂಡ ಕೆಲ ಆರೋಪವನ್ನ ಆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾದ್ರೆ ಏನಿದು ಪ್ರಕರಣ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಜೀವ ಬೆದರಿಕೆ ಉರುಳಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ. ಜಾತಿ ನಿಂದನೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ಮುನಿರತ್ನ ಸುಧಾರಿಸಿಕೊಳ್ಳುವಷ್ಟರಲ್ಲೇ ಮತ್ತೊಂದು ಕೇಸ್ ಬಿದ್ದಿದೆ. ಗಂಭೀರ ಆರೋಪಗಳನ್ನು ಎದುರಿಸುತ್ತಿದ್ದ RR ನಗರ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಜಾತಿ ನಿಂದನೆ ಕೇಸ್ ಬೆನ್ನಲ್ಲೇ ಮುನಿರತ್ನಗೆ ಮತ್ತೊಂದು ಕಂಟಕ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ರೇಪ್ ಕೇಸ್ ದೂರು ದಾಖಲು. RR ನಗರ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. ಕಗ್ಗಲೀಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಸಂತ್ರಸ್ತ ಮಹಿಳೆ ದೂರಿನ ಮೇರೆಗೆ ಮುನಿರತ್ನ ಸೇರಿದಂತೆ ಒಟ್ಟು 7 ಜನರ ವಿರುದ್ಧ ಪೊಲೀಸರು FIR ದಾಖಲಿಸಿದ್ದಾರೆ. ತಡರಾತ್ರಿ 2 ಗಂಟೆಯವರೆಗೂ ದೂರು ಸ್ವೀಕರಿಸುವ ಪ್ರಕ್ರಿಯೆ ನಡೆದಿದ್ದು, ಇಂದು ಸಂತ್ರಸ್ತ ಮಹಿಳೆಯನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಗಿದೆ. ಹಾಗಾದ್ರೆ ಮಹಿಳೆ ಕೊಟ್ಟ ದೂರಿನಲ್ಲೇ ಏನಿದೆ, ಮಹಿಳೆ ಮಾಡಿರೋ ಗಂಭೀರ ಆರೋಪಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ವಿಡಿಯೋ ಕಾಲ್ ಮಾಡಿ ನಗ್ನ ದೇಹ ತೋರಿಸೋ ಎಂದ್ರಂತೆ ಮುನಿರತ್ನ. ಆರಂಭದಲ್ಲಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ನಿಂದ ಮಾತು ಶುರು ಮಾಡಿದ್ರಂತೆ. ಮಾತಿಗೂ ಸಂತ್ರಸ್ತೆಯನ್ನ ಲೀಡರ್ ಅಂತ ಕರೀತಿದ್ರಂತೆ. ದಿನಕ್ಕೆ 10 ಬಾರಿ ವಿಡಿಯೋ ಕಾಲ್ ಮಾಡ್ತಿದ್ರಂತೆ. ಹೀಗಂತ ಮಹಿಳೆ ದೂರಿನಲ್ಲೇ ಉಲ್ಲೇಖಿಸಿದ್ದಾರೆ. ಒಂದು ದಿನ 10ಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್ ಮಾಡ್ತಾ ಇದ್ದ. ಆಗ ನಾನು ಆ ದಿನ ಸ್ನಾನಕ್ಕೆ ಹೋಗುವ ಸಂದರ್ಭದಲ್ಲಿ ವಿಡಿಯೋ ಕಾಲ್ ಮಾಡ್ತಾನೆ. ಸ್ನಾನದ ನಂತರ ನನ್ನ ಮೊಬೈಲ್ ಗಮನಿಸಿದಾಗ ಮುನಿರತ್ನ ಕಾಲ್ ಮಾಡಿರೋ ಬಗ್ಗೆ ತಿಳಿದು ಮತ್ತೆ ನಾನು ವಾಟ್ಸಪ್ ಕಾಲ್ ಮಾಡಿದಾಗ ಮುನಿರತ್ನ ಏಕೆ ಕಾಲ್ ರಿಸೀವ್ ಮಾಡಿಲ್ಲ ಎಂದನು. ಅದಕ್ಕೆ ನಾನು ಸರ್ ನಾನು ಸ್ನಾನಕ್ಕೆ ಹೋಗಿದ್ದೆ ಎಂದಾಗ ಮುನಿರತ್ನ ಈಗ ನೀನು ಎಲ್ಲಿರುವೆ ಅಂತ ಕೇಳಿದ್ರು. ನಾನು ರೂಮ್ನಲ್ಲಿದ್ದೀನಿ ಎಂದು ತಿಳಿಸಿರ್ತೇನೆ. ಆಗ ಮುನಿರತ್ನಂ ನೀನು ನನಗೆ ವಿಡಿಯೋ ಕಾಲ್ ಮಾಡಿ ನನಗೆ ನಗ್ನವಾಗಿ ದೇಹ ತೋರಿಸು ಎಂದು ಹೇಳ್ತಾರೆ. ಇದಕ್ಕೆ ನಾನು ಒಪ್ಪೋದಿಲ್ಲ. ನಂತರ ಮುನಿರತ್ನ ಅವರು ನನ್ನನ್ನ ಗೋಡೂನ್ ಹತ್ತಿರ ಬಾ ಎಂದು ಕರೀತಾನೆ. ಮೈ ಜುಮ್ ಅನ್ನುತ್ತೆ, ನಿನ್ನನ್ನ ತಬ್ಬಿಕೊಳ್ಳಲ ಎಂದ್ರಂತೆ ಬಿಜೆಪಿ ಶಾಸಕ. ಗೋಡೌನ್ಗೆ ಬರುವಂತೆ ಮುನಿರತ್ನ ಆಹ್ವಾನ ಕೊಟ್ಟರು. ಅದರಂತೆ ನಾನು 3-4 ದಿನದ ಬಳಿಕ ಹೋದೆ ಅಂತ ಮಹಿಳೆ ದೂರಿನಲ್ಲೇ ಉಲ್ಲೇಖಿಸಿದ್ದಾರೆ. ನಂತರ ಗೋಡೌನ್ನಲ್ಲಿ ಏನಾಯ್ತು ಅನ್ನೋದನ್ನ FIR ನಲ್ಲೇ ದಾಖಲಿಸಿದ್ದಾರೆ. 3-4 ದಿನಗಳ ನಂತರ ಅದರಂತೆ ನಾನು ಆ ಗೋಡೌನ್ಗೆ ಭೇಟಿ ಮಾಡಲು ಹೋದ ಸಂದರ್ಭದಲ್ಲಿ ತನ್ನ ಗನ್ಮ್ಯಾನ್ ವಿಜಯ್ ಕುಮಾರ ಮತ್ತು ಮುನಿರತ್ನ ರಸ್ತೆಯಲ್ಲಿ ನನಗಾಗಿ ಕಾಯ್ತಿರ್ತಾರೆ. ನಾನು ದ್ವಿಚಕ್ರ ವಾಹನದಲ್ಲಿ ಅವರಿರುವ ಸ್ಥಳಕ್ಕೆ ಭೇಟಿ ನೀಡಿದಾಗ ಮುನಿರತ್ನಂರವರೇ ಸ್ವತಃ ತನ್ನ 2ನೇ ಫ್ಲೋರ್ಗೆ ಕರೆದುಕೊಂಡು ಹೋಗ್ತಾರೆ. ನಿಮ್ಮನ್ನ ನೋಡಿದ್ರೆ ನನ್ನ ಮೈ ಜುಮ್ ಅನ್ಸುತ್ತೆ ಎಂದು ಕಾಮುಕನಾಗಿ ವರ್ತಿಸ್ತಾರೆ. ನಿಮ್ಮನ್ನ 1 ಬಾರಿ ತಬ್ಬಿಕೊಳ್ಳಲ ಎಂದು ಕೇಳ್ತಾರೆ. ಅದಕ್ಕೆ ನಾನು ವಿರೋಧ ಮಾಡಿದಾಗ ರಾಜಕೀಯಕ್ಕೆ ಬರಬೇಕಾದ್ರೆ ಇವೆಲ್ಲ ಕಾಮನ್ ಎಂದು ನಿಧಾನಕ್ಕೆ ಹೇಳ್ತಾ ತನ್ನ ಗನ್ಮ್ಯಾನ್ ವಿಜಯ್ ಕುಮಾರ್ನನ್ನ ಹೊರಗೆ ಹೋಗಲು ಸನ್ನೆ ಮಾಡಿ ತಿಳಿಸ್ತಾನೆ ಮತ್ತು ಅವನಿಗೆ ಯಾರನ್ನು ಮೇಲಕ್ಕೆ ಬಿಡಬೇಡ ಎಂದು ಹೇಳ್ತಾನೆ. ನಂತರ ನನ್ನನ್ನ ಗಟ್ಟಿಯಾಗಿ ತಬ್ಬಿಕೊಂಡು ನೀನಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ತಿಳಿಸ್ತಾನೆ. ಇವನ ವರ್ತನೆಯಿಂದ ಗಾಬರಿಗೊಂಡ ನಾನು ಕಿರ್ಚುತ್ತೇನೆಂದು ಹೇಳ್ತೇನೆ. ಅದಕ್ಕೆ ಮುನಿರತ್ನ ನಾನು ಶಾಸಕ, ನನಗೆ ಅಪಾರ ಜನಸಮೂಹ ಬೆಂಬಲವಿದೆ, ನಿನ್ನ ವಿರುದ್ಧವೇ ಕಂಪ್ಲೇಂಟ್ ಮಾಡಿಸ್ತೇನೆ, ಸುಮ್ಮನಿದ್ರೆ ಸರಿ ಎಂದು ನನ್ನ ಮೇಲೆ ಅತ್ಯಾಚಾರ ಮಾಡ್ತಾನೆ. ನಂತರ ಅಳ್ತಾ ಇದ್ದಾಗ ನೀನು ಇಲ್ಲಿ ನಡೆದ ಬಗ್ಗೆ ಯಾರಿಗಾದರೂ ತಿಳಿಸಿದ್ರೆ ಈ ಗೋಡೌನ್ನಲ್ಲಿ ಹಲವಾರು ಕ್ಯಾಮೆರಾಗಳನ್ನ ಫಿಟ್ ಮಾಡಿರ್ತೇನೆ. ಹನಿ ಟ್ರ್ಯಾಪ್ಗೆ ಸಂತ್ರಸ್ತೆಯನ್ನ ಬಳಸಿಕೊಂಡ್ರಂತೆ ಮುನಿರತ್ನ. ಅತ್ಯಾಚಾರದ ಬಳಿಕ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಬೆದರಿಕೆಯನ್ನು ಹಾಕಿದ್ರಂತೆ.
ತನ್ನನ್ನ ಬಳಸಿಕೊಂಡು ವಿದ್ಯಾ ಹಿರೇಮಠ್ ಅನ್ನೋರ ವಿರುದ್ಧ ಷಡ್ಯಂತ್ರ ಮಾಡಿದ್ರು. ಜೊತೆಗೆ ವಾಸು ಅನ್ನೋ ಅಂದಿನ ಕಾರ್ಪೊರೇಟರ್ ಪತಿಗೆ ಹನಿ ಟ್ರ್ಯಾಪ್ ಮಾಡಿರುವುದಾಗಿ ಕೂಡ ಹೇಳಿದ್ದಾರೆ. ವಾಸುದೇವ್ ರವರು ನಿನ್ನ ಬಳಿ ಯಾವ ರೀತಿ ಇದ್ದಾನೆ ಎಂದು ಮುನಿರತ್ನ ನನ್ನನ್ನ ಕೇಳ್ತಾನೆ. ಅದಕ್ಕೆ ನಾನು, ಅವನು ಸಹ ನಿಮ್ಮಂತೆಯೇ ನನ್ನನ್ನ ಬಳಸಿಕೊಳ್ಳಲು ಬಲವಂತ ಮಾಡ್ತಾನೆ. ಅದಕ್ಕೆ ನಾನು ಒಪ್ಪದೆ ಅಂತರ ಕಾಯ್ದುಕೊಳ್ತೀನಿ ಎಂದಾಗ, ಬೇಡ, ಅವನು ಹೇಳಿದಂತೆ ನೀನು ಕೇಳು, ವಿಡಿಯೋ ಮಾಡಿಕೊಂಡು ನನಗೆ ಕೊಡಬೇಕೆಂದು ಕೇಳ್ತಾನೆ. ಇವರ ಬೆದರಿಕೆಗೆ ಹೆದರಿ ಬೇರೆ ದಾರಿಯಿಲ್ಲದೆ ನಾನು ವಿಡಿಯೋ ಮಾಡಿಕೊಳ್ಳಲು ಒಪ್ಪುತ್ತೇನೆ. HIV ಪೇಷಂಟ್ ಬಗ್ಗೆ ಕೇಳಿ ನಾನು ಶಾಕ್ ಆದೆ ಎಂದ ಸಂತ್ರಸ್ತೆ. ಹೀಗೆ ಮುನಿರತ್ನ ಹೇಳಿದ್ದಂತೆ ಮಾಡಲು ಒಪ್ಪಿಕೊಂಡ ಸಂತ್ರಸ್ತೆ ಜೊತೆ ಮಹಿಳೆಯೊಬ್ಬರನ್ನ ಮುನಿರತ್ನ ಕಳುಹಿಸಿದ್ರಂತೆ. ನಂತರ ವಾಸುವನ್ನ ಟ್ರ್ಯಾಪ್ ಮಾಡಲು ಕಳುಹಿಸಿದ ಆ ಮಹಿಳೆ HIV ಪೇಷಂಟ್ ಅಂತ ಗೊತ್ತಾದಾಗ ಶಾಕ್ ಆದೆ ಎಂದಿದ್ದಾರೆ. ಮೇಲಿಂದ ಮೇಲೆ ಕಾಲ್ ಮಾಡ್ತಾನೆ. ನೀನು ಬರೆದಿದ್ರೆ ನಾನು ನಿನ್ನ ಮನೆಗೆ ಬರ್ತೇನೆ, ನಿನ್ನ ವಿಡಿಯೋವನ್ನ ನಿನ್ನ ಗಂಡ ಮಕ್ಕಳಿಗೆ ತೋರಿಸ್ತೀನಿ ಎಂದು ಬೆದರಿಸಿದಾಗ ಅನಿವಾರ್ಯವಾಗಿ ನಾನು ಹೋಗಿ ಅವರನ್ನ ಭೇಟಿ ಮಾಡ್ತೇನೆ. ಆಗ ವಾಸುಗೆ ನಾನ್ ಕಳಿಸಿದ್ದು ಏಡ್ಸ್ ಪೇಷಂಟ್ ಅನ್ನ ಗೊತ್ತಾ ಎಂದು ಹೇಳಿದಾಗ ನನಗೆ ಶಾಕ್ ಆಗುತ್ತೆ. ಹೀಗೆ 2.5 ಪುಟಗಳ ದೂರು ದಾಖಲಿಸಿರೋ ಮಹಿಳೆ ಅತ್ಯಾಚಾರ ಸೇರಿದಂತೆ ಹನಿ ಟ್ರ್ಯಾಪ್ಗೆ ಬಳಸಿಕೊಂಡು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಮುನಿರತ್ನ ವಿರುದ್ಧ ವಾಗ್ದಾಳಿ ನಡೆಸಿರೋ ಮಾಜಿ ಸಂಸದ DK ಸುರೇಶ್ ಇಂತಹ ಆಲೋಚನೆಗಳು ಬರೋದೇ ಕ್ರಿಮಿನಲ್ ಯೋಚನೆಗಳು ಇರೋರಿಗೆ ಎಂದಿದ್ದಾರೆ. ಇಂಥ ಆಲೋಚನೆಗಳು ಕೇವಲ ಒಂದು ಕ್ರಿಮಿನಲ್ ಹಿನ್ನೆಲೆ ಇದ್ರೆ ಮಾತ್ರ ಬರಲಿಕ್ಕೆ ಸಾಧ್ಯ ಅಂತ ಕಾಣಿಸ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಚಿಂತನೆಗಳನ್ನು ಮಾಡಿರಬೇಕು. ಒಟ್ನಲ್ಲಿ ಒಂದಾದ ಮೇಲೊಂದು ಆರೋಪಗಳು ಬಿಜೆಪಿಗೆ ಆಘಾತ ತಂದಿದ್ರೆ ಮುನಿರತ್ನ ದಿಕ್ಕೆಡುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್ TV9.